ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್. ಎಷ್ಟೋ ಡೈರೆಕ್ಟರ್ಗಳನ್ನ, ಪ್ರೊಡ್ಯೂಸರ್ಗಳನ್ನ, ಡಿಸ್ಟ್ರಿಬ್ಯೂಟರ್ಗಳನ್ನ ಹುಟ್ಟಾಕಿರುವಂಥ ಸೌತ್ ಇಂಡಿಯನ್ ಸೂಪರ್ ಸ್ಟಾರ್ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರು 70s ಅಲ್ಲಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿರೋ ಆಕ್ಟರ್ಗಳಲ್ಲಿ ಅವರ ಕೊನೆಯ ಸಿನಿಮಾವರೆಗೂ ಡಿಮ್ಯಾಂಡಬಲ್ ಸೂಪರ್ ಸ್ಟಾರ್ ಆಗಿದ್ದಿರುವಂತ ಏಕೈಕ ನಟ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಾಧನೆ, ಅವರ ಸಿನಿಮಾ, ಆ ಸಿನಿಮಾಗಳು ಕೊಟ್ಟಿರುವಂಥ ಸಕ್ಸಸ್, ಕಲೆಕ್ಷನ್, ಆ ಸಿನಿಮಾಗಳು ಮಾತಾಡಿರುವಂಥ ಪಾಲಿಟಿಕ್ಸ್, ಕನ್ನಡದಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಗಿರೋರು ಯಾರು ಆ ಥರ ಒಂದು ಸಿನಿಮಾಗಳನ್ನ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ಮಾತಾಡ್ ಮಲ್ಲಿಗೆ, ವೀರಪ್ಪ ನಾಯಕ, ವಿಷ್ಣು ಸೇನಾ, ನಾಗರ ಹೊಲೆ, ಭೂತಯ್ಯನ ಮಗ ಅಯ್ಯು, ಸಿಂಹಾದ್ರಿಯ ಸಿಂಹ ಅಂತ ಕಮರ್ಷಿಯಲ್ ಸಿನಿಮಾಗಳಿದ್ದರು. ಅದರ ಮೂಲಕ ಒಂದು ಸಣ್ಣ ಮೆಸೇಜ್ ನ ಪಾಸ್ ಮಾಡಬೇಕು ಅನ್ನೋ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುವಂತ ನಟನೆ ದ ಆಂಗ್ರಿ ಯಂಗ್ ಮ್ಯಾನ್ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಒಂದು 3 ದಿನಗಳಿಂದ BC ಪಾಟೀಲ್ ಅವರು ಮಾತಾಡಿರುವಂತ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಆ ವಿಡಿಯೋನಲ್ಲಿ BC ಪಾಟೀಲ್ ಏನು ಹೇಳಿದ್ದಾರೆ ಅಂದ್ರೆ, ವಿಷ್ಣುವರ್ಧನ್ ಅವರ ಸಿನಿಮಾಗಳಿಗೆ ಫಿನಾನ್ಸ್ ಮಾಡಕ್ಕೆ ಫೈನಾನ್ಷಿಯರ್ ಮುಂದೆ ಬರದೇ ಇರೋ ಟೈಮ್ ಅಲ್ಲಿ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರೋ ನಿಷ್ಕರ್ಷ ಸಿನಿಮಾನ ನಾನು ಪ್ರೊಡ್ಯೂಸ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರೋ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಫ್ಲಾಪ್ ಆಯ್ತು. ಅದರಿಂದ ಫಿನಾನ್ಸಿಯರ್ ಯಾರು ವಿಷ್ಣುವರ್ಧನ್ ಅವರ ಸಿನಿಮಾಗಳಿಗೆ ಫಿನಾನ್ಸ್ ಮಾಡಕ್ ರೆಡಿ ಇಲ್ಲ. ಅಂತ ಟೈಮ್ ಅಲ್ಲಿ ನಾನ್ ಬಂದು ನಿಷ್ಕರ್ಷ ಸಿನಿಮಾನ ಪ್ರೊಡ್ಯೂಸ್ ಮಾಡಿದೆ ಅಂತ ಅವ್ರ ದೊಡ್ಡಸ್ತಿಗೆನ ತೋರ್ಸ್ಕೊಂತಾ ಇದ್ದಾರೆ. ಪಾಟೀಲ್ ಅವರು ನಿಷ್ಕರ್ಷ ಸಿನಿಮಾಗ ಮುಂಚೆ ಎಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ರು, ಎಷ್ಟು ಸಕ್ಸಸ್ಫುಲ್ ಸಿನಿಮಾಗಳನ್ನ ಕೊಟ್ಟಿದ್ರು, ನಿಷ್ಕರ್ಷ ಸಿನಿಮಾಗ ಮುಂಚೆ ಅವರು ಎಷ್ಟು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ರೆಕಗ್ನೈಸ್ಡ್ ಪರ್ಸನ್ ಆಗಿದ್ರು, ನಿಷ್ಕರ್ಷ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಅಂತ BC ಪಾಟೀಲ್ ಅವ್ರ ಬಾಗಿಲ ಹತ್ರ ನಿಂತವ್ರು ಯಾರು? ಇದಷ್ಟು ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ ಬನ್ನಿ. ಡೈರೆಕ್ಟರ್ SM ಪಾಟೀಲ್ ಅವರು ಸಂಘರ್ಷ ಸಿನಿಮಾದಿಂದ ಪ್ರೇಮರಾಗ ಹಾಡುಗೇಳತ್ತಿ ಸಿನಿಮಾದವರೆಗೂ ಸುಮಾರು 10 ವರ್ಷ ಸುನಿಲ್ ಕುಮಾರ್ ದೇಸಾಯಿ ಹತ್ರ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದವರು. ನನ್ನ ಗುರುಗಳಲ್ಲಿ ಒಬ್ಬರಾದ SM ಪಾಟೀಲ್ ಅವರು 3 ವರ್ಷಗಳಿಂದ ಅಂದ್ರೆ 2022-23 ಟೈಮ್ ಅಲ್ಲಿ ಅವ್ರನ್ನ ಇಂಟರ್ವ್ಯೂ ಮಾಡುವಂತ ಒಂದು ಸಂದರ್ಭ ನನಗೆ ಸಿಕ್ತು. ಆಗ ಅವ್ರನ್ನ ಇಂಟರ್ವ್ಯೂ ಮಾಡುವಾಗ ಸಂಘರ್ಷ ಸಿನಿಮಾ ಹೇಗಾಯ್ತು, ನಿಷ್ಕರ್ಷ ಸಿನಿಮಾ ಹೇಗಾಯ್ತು, ಬೆಳದಿಂಗಳ ಬಾಳೆ ಸಿನಿಮಾ ಹೇಗಾಯ್ತು ಅಂತ ಡೀಟೇಲ್ ಆಗಿ ಹೇಳಿದ್ದಾರೆ. ಅದರ ಬಗ್ಗೆ ನಾವು ಮಾತಾಡುವಾಗ BC ಪಾಟೀಲ್ ಅವರು ಮೀಡಿಯಾದ ಮುಂದೆ ನಾಚಿಕೆ ಇಲ್ಲದೆ ಯಾವ ತರ ಸುಳ್ಳು ಹೇಳಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಪೊಲೀಸ್ ಆಫೀಸರ್ ಆಗಿರೋ BC ಪಾಟೀಲ್ ಅವ್ರಿಗೆ ಸಿನಿಮಾ ಅಂದ್ರೆ ಒಂದು ಅಟ್ರಾಕ್ಷನ್, ನಾವು ಸಿನಿಮಾನಲ್ಲಿ ಹೋಗ್ಬೇಕು, ಆಕ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಅವ್ರಿಗೆ. ಸುನಿಲ್ ಕುಮಾರ್ ದೇಸಾಯಿ ಅವರು ತರ್ಕ ಮತ್ತು ಉತ್ಕರ್ಷ ಸಿನಿಮಾ ನಂತರ SP ಸಾಂಗ್ಲಿಯಾನ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋ ಕೃಷ್ಣರಾಜ ಅವ್ರಿಗೆ ಒಂದು ಸಿನಿಮಾ ಮಾಡ್ತೀನಿ ಅಂತ ಮಾತು ಕೊಟ್ಟಿರ್ತಾರೆ. ಆ ಸಿನಿಮಾನಲ್ಲಿ ವಿಷ್ಣುವರ್ಧನ್ ಅವ್ರನ್ನ ಕಾಸ್ಟಿಂಗ್ ಮಾಡಿರ್ತಾರೆ. BC ಪಾಟೀಲ್ ಅವರು ಹೇಗಾದ್ರೂ ಚಿತ್ರರಂಗದಲ್ಲಿ ಎಂಟ್ರಿ ಕೊಡಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇರ್ತಾರೆ. ಆಗ ಅವ್ರಿಗೆ ಸುನಿಲ್ ಕುಮಾರ್ ದೇಸಾಯಿ ಅವರ ಸ್ನೇಹ ಸಿಗುತ್ತೆ. ಅವ್ರನ್ನ ಮೀಟ್ ಮಾಡೋವಾಗಲ್ಲ ನನಗೊಂದು ಚಾನ್ಸ್ ಕೊಡಿ ಅಂತ ಸುನಿಲ್ ಕುಮಾರ್ ದೇಸಾಯಿ ಅವ್ರನ್ನ ಫೋರ್ಸ್ ಮಾಡ್ತಾ ಇರ್ತಾರೆ. ದೇಸಾಯಿ ಅವರು ಕೂಡ ನೋಡೋಣ ಅಂತಾನೆ ಹೇಳ್ತಾ ಬರ್ತಾರೆ. ಸುನಿಲ್ ಕುಮಾರ್ ದೇಸಾಯಿ ಅವ್ರ ಡೈರೆಕ್ಷನ್ ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ ಕೃಷ್ಣರಾಜ್ ಅವರು ಪ್ರೊಡ್ಯೂಸ್ ಮಾಡಿರೋ ಸಂಘರ್ಷ ಅನ್ನೋ ಸಿನಿಮಾ ಆನ್ ಪ್ರೊಡಕ್ಷನ್ ಅಲ್ಲಿ ಇರುತ್ತೆ. 75-80% ಸಿನಿಮಾ ಕಂಪ್ಲೀಷನ್ ಅಲ್ಲಿ ಇರುವಾಗ ಕೃಷ್ಣರಾಜ್ ಅವ್ರಿಗೆ ಏನೋ ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗಿ ಅದರ ಶೂಟಿಂಗ್ ಪ್ರಾಬ್ಲಮ್ ಆಗುವಾಗ ಆಗ ಸುನಿಲ್ ಕುಮಾರ್ ದೇಸಾಯಿ ಅವರು ಬೇರೆ ಒಂದು ಫಿನಾನ್ಷಿಯಲ್ ನ ಅರೇಂಜ್ ಮಾಡೋಷ್ಟರಲ್ಲಿ ವಿಷಯ ತಿಳಿದಿರೋ BC ಪಾಟೀಲ್ ಅವರು ಈ ಸಿನಿಮಾಗೆ ನಾನೇ ಫಿನಾನ್ಸ್ ಮಾಡ್ತೀನಿ ಅಂತ ಮುಂದೆ ಬರ್ತಾರೆ. ಈಗ ಸುನಿಲ್ ಕುಮಾರ್ ದೇಸಾಯಿ ಅವರು ಕೂಡ ಪರಿಚಯ ಆಗಿರುವಂತ ವ್ಯಕ್ತಿ, ಅವ್ರನ್ನ ಒನ್ ಆಫ್ ದಿ ಪಾರ್ಟ್ನರ್ ಮಾಡಿ ಅವ್ರಿಗೊಂದು ಪಾತ್ರ ಕೊಟ್ಟು ಆ ಸಿನಿಮಾನ ಕಂಪ್ಲೀಟ್ ಮಾಡ್ತಾರೆ. ಈ ವಿಷಯ ವಿಷ್ಣುವರ್ಧನ್ ಅವ್ರಿಗೆ ಗೊತ್ತೇ ಇಲ್ಲ. ಅದು ಮಾತ್ರ ಅಲ್ಲ, ಒಂದು ಸಿನಿಮಾಗೆ ಎಷ್ಟು ಫಿನಾನ್ಷಿಯಲ್ ಬರ್ತಾರೆ, ಏನ್ ಮಾಡ್ತಾರೆ, ಲೆಕ್ಕ ಏನು, ಇದೆಲ್ಲ ಅವ್ರಿಗೆ ಬೇಕಾಗಿಲ್ಲ. ಆಲ್ರೆಡಿ ಸಾಂಗ್ಲಿಯಾನ ಮತ್ತು SP ಸಾಂಗ್ಲಿಯಾನ ಅಂತ 2 ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿರುವಂತ ಪ್ರೊಡ್ಯೂಸರ್ ಈ ಕಡೆ ನೋಡಿದ್ರೆ ತರ್ಕ ಮತ್ತು ಉತ್ಕರ್ಷ ಅಂತ ಡಿಫರೆಂಟ್ ಸ್ಟೈಲ್ ಆಫ್ ಸಿನಿಮಾಗಳನ್ನ ಕೊಟ್ಟು ಸಕ್ಸಸ್ ಆಗಿರುವಂತ ಡೈರೆಕ್ಟರ್. ಅದು ಮಾತ್ರ ಅಲ್ಲ, ಆ ವರ್ಷದಲ್ಲಿ 7 ಸಿನಿಮಾಗಳಿಗೆ ವಿಷ್ಣುವರ್ಧನ್ ಅವರು ಬುಕ್ ಆಗಿರ್ತಾರೆ. ಸಂಘರ್ಷ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆದ್ಮೇಲೆ ಸುನಿಲ್ ಕುಮಾರ್ ದೇಸಾಯಿ ಅವರು ಇಮಿಡಿಯೇಟ್ ಆಗಿ ಅನಂತ್ನಾಗ್ ಅವ್ರನ್ನ ಇಟ್ಕೊಂಡು ಬೆಳದಿಂಗಳ ಬಾಳೆ ಸಿನಿಮಾದ ಶೂಟಿಂಗ್ ಪ್ರಾಸೆಸ್ ಶುರು ಆಗುತ್ತೆ. ಪ್ರೊಡ್ಯೂಸರ್ ಮುರಳಿ ಅವ್ರ ಜೊತೆ BC ಪಾಟೀಲ್ ಅವರು ಕೂಡ ಒಂದಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿರ್ತಾರೆ. ಶೂಟಿಂಗ್ ನಡೀತಾ ಇರುವಾಗ ಒಂದು ಪಾಯಿಂಟ್ ನಂತರ BC ಪಾಟೀಲ್ ಅವರು ಫೈನಾನ್ಸ್ ಮಾಡೋದನ್ನ ಸ್ಟಾಪ್ ಮಾಡ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನನಗೆ ಅಂತ ಒಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಆ ಸಿನಿಮಾನ ಮಾಡ್ಕೊಡ್ಬಿಡಿ, ಆ ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ಮತ್ತೆ ನಾನು ಈ ಸಿನಿಮಾಗೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಸುನಿಲ್ ಕುಮಾರ್ ದೇಸಾಯಿ ಅವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಾನು ದುಡ್ಡಾಗ್ತೀನಿ ಅಂತ ಒಳಗೆ ಬಂದು 50-60% ಸಿನಿಮಾ ಆದ್ಮೇಲೆ ನನಗೊಂದು ಸಿನಿಮಾ ಮಾಡಿ ಆಮೇಲೆ ಈ ಸಿನಿಮಾಗೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಯಾರ್ ತಾನೇ ಏನ್ ಮಾಡಕ್ಕಾಗುತ್ತೆ? ಇದು ಒಂಥರ ಬ್ಲಾಕ್ ಮೇಲ್ ತರ ಆಗೋಯ್ತು. ಆಮೇಲೆ ಕತೆ ಹುಡುಕಿ ಎಲ್ಲ ರಂಗನಾಥ್ ರಾವ್ ಅವರ ನಾವೆಲ್ 9 ಗಂಟೆಗಳು ಅನ್ನೋ ಒಂದು ಕಾದಂಬರಿ ಪ್ಲಸ್ 1988 ಅಲ್ಲಿ ಅಮೆರಿಕನ್ ಸಿನಿಮಾ ಆದ ಡೈ ಆರ್ಟ್ ಅನ್ನೋ ಸಿನಿಮಾದ ಇನ್ಸ್ಪಿರೇಷನ್ ಇಂದ ನಿಷ್ಕರ್ಷ ಅನ್ನೋ ಒಂದು ಕತೆ ರೆಡಿ ಆಗುತ್ತೆ. ಬಟ್ ಅವರು ಬುದ್ಧಿವಂತರು, ನೋಡೋವರೆಗೂ ನೋಡಿದ್ರು, ಬೆನ್ನತ್ತೋವರೆಗೂ ಹತ್ತಿದ್ರು, ಎಲ್ಲ ಮಾಡಿದ್ರು. ಸರ್, ನನ್ನ ಸಿನಿಮಾಕ್ಕೆ ನೀವು ಕತೆ ಓಕೆ ಮಾಡಿ,
ಈ ಸಿನಿಮಾ ಮಾಡೋಕೆ. ನಾನು ನಿಮಗೆ ಬೆಳದಿಂಗಳ ಬಾಲ್ಯ ಮುಗಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ ಅಂತ. ಆ ಥರ ಇಲ್ಲ ಖರ್ಚು ಫೈನಾನ್ಸ್ ಮಾಡಿ ಅಷ್ಟು ಕೊಡ್ತೀನಿ ಅಂತ. ಅದೇನು ಭಾಳ ಇರಲಿಲ್ಲ ನಮಗೆ. ಶಿಮ್ಲಾಗೆ ಹೋಗಿ ಶೂಟಿಂಗ್ ಮಾಡ್ಕೊಂಬರುತ್ತೆ. ಮೀಸೆ ತಕ್ಕೋಬೇಕಂತೇನೋ ಹೇಳಿದ್ದಾರೆ ಅನಿಸುತ್ತೆ. ನನಗಿದೆಲ್ಲ ಗೊತ್ತಿಲ್ಲ. ನಾನು ಯಾವುದೋ ಕಾರಣಕ್ಕೆ ದಾವಣಗೆರೆಗೆ ಹೋದಾಗ ಬಿಸಿ ಪಡ್ಲ್ ಅವ್ರ ಮನೆಗೆ ಹೋದಾಗ ಅವರು ಏನು ಪಡಲ್ರೆ ಹಿಂಗೆ ಹೇಳಿದ್ರೆ ಮೀಸೆ ಎಲ್ಲ ತಕ್ಕೊಳಕ್ಕೆ ಹೇಳಿದ್ದಾರೆ. ನೋಡಿ ಮೀಸೆ ಎಲ್ಲ ತಕ್ಕೊಂಡಿದ್ದು ತೋರಿಸೇ ಬಿಟ್ಟಿದ್ರು ಅವರು. ಅವಾಗೇ ಹುಮ್ಮಸ್ಸು. ಅವ್ರು ದುಡ್ಡು ಕೊಟ್ಟರು. ಅವ್ರು ದುಡ್ಡು ತರೋಕ್ಕೆ ಅಂತ ಇವ್ರು ದಾವಣಗೆರೆಗೆ ಹೋದರು. ಲಕ್ಷಗಟ್ಟಲೆ ದುಡ್ಡು ಆ ಟೈಮಲ್ಲಿ ಓದಿದ್ದಾರೆ. ಆಮೇಲೆ ಬಂದು ಹೇಳಿದ್ರೆ ಓದ್ದೆ ಹೇಳ್ದಂಗೆ ಎಂಡಿಂಗ್ ಒಂಚೂರು ಚೇಂಜ್ ಮಾಡ್ಬೇಕು, ಸಿಕ್ಕಿದೆಲ್ಲ ಹಂಗೆ ಚೆನ್ನಾಗಿದೆ ಅಂತ. ಸೊ ಇದು ಮುಂದಿನ ಸಿನಿಮಾ 9 ಗಂಟೆಗಳು ಅಂತೇಳ್ಬಿಟ್ಟು ಇದು ಎಲ್ಲ ಕಡೆ ಹೇಳ್ಬಿಟ್ಟು ಇದು ಮಾಡಿದ್ರು. ಪ್ರಚಾರಕ್ಕೆ ಪ್ರೆಸ್ ಮೀಟಿಗೆ ಕರೀಲಿಲ್ಲ. ಬಂದವ್ರ ಹತ್ರ ಹೋದವ್ರ ಹತ್ರ ಹೇಳಕ್ಕೆ ಶುರು ಮಾಡಿದ್ರಲ್ಲ, ಕದಂ ಚೆನ್ನಾಗಿದೆ 9 ಗಂಟೆಗಳ ಸಿನಿಮಾ ಅಂತ. ಆಮೇಲೆ ಅವ್ರು ಕೊಟ್ಟ ದುಡ್ಡಲ್ಲಿ ನಾವು ಶಿಮ್ಲಾ ಹೋದ್ವಿ. ಅಲ್ಲೆಲ್ಲ ಶೂಟಿಂಗ್ ಮಾಡಿದ್ವಿ. ಆಮೇಲೆ ಡೆಲ್ಲಿ ಶೂಟಿಂಗ್ ಮಾಡಿದ್ವಿ. ಅದೆಲ್ಲ ಮಾಡ್ಕೊಂಡು ಬಂದು ತಲುಪಿದ್ವಿ. ಅದು ಅಲ್ಲಿ ಆ ಟೈಮಲ್ಲಿ ಇಲ್ಲಿ ರಿಲೀಸಿಗೆ ರೆಡಿ ಆಗ್ತಾಯಿತ್ತು. ಇಲ್ಲಿ ಏನು ಜನ ಹೈಪು, ಥಿಯೇಟ್ರ್ ಹತ್ರ ಜನ ಅಂತೆಲ್ಲ ಅಲ್ಲಿ ನ್ಯೂಸ್ ಬರೋದು, ಇವ್ರು ಖುಷಿಯಾಗೋರು ಎಲ್ಲ ನಡೀತಾ ಇತ್ತು. ಆಮೇಲೆ ಲಾಠಿ ಪೊಲೀಸ್ ಲಾಠಿ ಎಲ್ಲ ಆಗಿದೆ ಟಿಕೆಟ್ ಇದರಲ್ಲಿ ಅನ್ನೋದು ಗೊತ್ತಾಯಿತು. ಓ ಅಂತ ಆಮೇಲೆ ನೋಡಿದ್ರೆ ಒಂದೇ ವಾರಕ್ಕೆ ಈ ಡಿಸಪಾಯಿಂಟ್ ಸಂಘರ್ಷ. ಇದು ಸಂಘರ್ಷ ಸಿನಿಮಾದ್ದು. ಸಂಘರ್ಷ ಸಿನಿಮಾ ರಿಲೀಸ್ ಆಗಿ 1 ವಾರ ಆಗೋಷ್ಟರಲ್ಲಿ ಡಿಸಪಾಯಿಂಟೆಡ್ ಪೀಪಲ್ ಅನ್ನೋದು ಗೊತ್ತಾಯಿತು. ಅವ್ರಿಗೆ ಫೈಟು ಇದೆಲ್ಲ ಇದ್ದರೂ ಎಲ್ಲೋ ಒಂದು ಕಡೆ ಈ ಡೈರೆಕ್ಟ್ರಿಗೆ ಒಂದು ಹೆಸರಿತ್ತಲ್ಲ, ತರ್ಕ ಉತ್ಕರ್ಷ ಅನ್ನೋ ಸಿನಿಮಾದ ಒಂದು ಬ್ಯಾಕ್ ಸಪೋರ್ಟ್. ಇವ್ರು ಮಾಡಿದ್ದಾರೆ, ಅವರು ಇರೋ ಅಂದರೆ ಅದು ಒಟ್ಟಾರೆಯಾಗಿ ಯಾವ ಥರ ಬರಬೇಕು ಹಂಗಿಲ್ಲ ಸಿನಿಮಾ ಇದು ಅನ್ನೋದು ಆಡಿಯನ್ಸಲ್ಲಿ ಅದೊಂದು ಸ್ವಲ್ಪ ಆ ಸಿನಿಮಾ ಫ್ಲಾಪ್ ಆಗಲಿಲ್ಲ, ಎವರೇಜು ಆಗಿ ಅಲ್ಲಿಗೇನೋ ಆಯ್ತು ಅದು. ಬಟ್ ಇವರು ಡಿಸಪಾಯಿಂಟ್ ಆದರು. ಯಾಕಂದರೆ ಇದು ತುಂಬ ಹೈಪಿಗೆ 100 ಡೇಸ್ ಮೇಲೆಲ್ಲ ಹೋಗ್ಬೇಕಿತ್ತು. ಕಮರ್ಷಿಯಲ್ ಯಾಕೋ ಹೋಗೋದು ವರ್ಕೌಟ್ ಆಗಲಿಲ್ಲ ಅನ್ನೋದು ಗೊತ್ತಾಯ್ತು. ಅದರಲ್ಲಿ ಸಾಂಗ್ಸ್ ಇತ್ತು. ಫಸ್ಟ್ ಟೈಮ್ ಇವರು ಆ ಸಿನಿಮಾಕ್ಕೆ ಸಾಂಗ್ಸ್ ಮಾಡಿಸಿದ್ರು. ಸಂಘರ್ಷ ಆಗಿ ಕೊನೆಗೆ ಈ ಬೆಳದಿಂಗಳ ಬಾಲೆ ಶುರು ಆಯಿತು. ಈ ಸಿನಿಮಾ 2 ವರ್ಷ ನಿಂತಲ್ಲ. ಅವಾಗೇನಾಯಿತು, ಅವರು ಬಿಸಿ ಪಡ್ಲವ್ರು ಕೊಟ್ಟಿರೋ ದುಡ್ಡು ಖಾಲಿಯಾಗಿ ಕೊನೆಗೆ ನಿಷ್ಕರ್ಷನೇ ಫಸ್ಟ್ ಮಾಡೋಣ, ಬೆಳದಿಂಗಳ ಬಾಲೆ ಇವ್ರು ಸಿನಿಮಾ ಮುಗಿಸ್ಕೊಟ್ಟು ನಾನು ಸಿನಿಮಾ ಮುಗಿಸ್ಕೊಡಿ ನಾನು ದುಡ್ಡು ಕೊಡ್ತೀನಿ. ಸ್ಟಾಪ್ ಆಯ್ತು ಅದು. ಹೌದು, ಅವರು ಬಿಸಿ ಪಡ್ಲವ್ರು ದುಡ್ಡು ಕೊಟ್ಟರು, ಅದನ್ನು ಖಾಲಿ ಆಗೋಯ್ತು. ಇನ್ನೂ ಉಳಿದಿತ್ತು. ಸರ್ ನಾನು ಸಿನಿಮಾ ಮಾಡಿಬಿಡಿ, ಆಮೇಲೆ ನೀವು ನಿಮ್ಗೆ ಬೇಕಾದ ದುಡ್ಡು ವ್ಯವಸ್ಥೆ ಮಾಡ್ಕೊಡೋಣ, ಮುಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ರು. ಈ ಕಥೆನ ವಿಷ್ಣು ಸರ್ ಹತ್ರ ಹೇಳುವಾಗ ವಿಷ್ಣುವರ್ಧನ್ ಅವ್ರಿಗೆ ಈ ಕತೆ ಮೇಲೆ ನಂಬಿಕೆನೇ ಇಲ್ಲ. ಕಾರಣ ಒಂದ್ ಸಣ್ಣ ಕತೆ, ಬಾಕಿ ಎಲ್ಲಾನು ಮೂಮೆಂಟ್ಸೇ. ಅಂದ್ರ ಹೋಗೋದು ಬರೋದು ತಿರುಗೋದು ಎಕ್ಸ್ಪ್ರೆಷನ್ ಇಷ್ಟೇ. ಇದನ್ನ ಕಥೆಯಾಗಿ ಹೇಳಕ್ಕಾಗಲ್ಲ, ಶಾರ್ಟ್ ಮೂಲಕ ಸ್ಕ್ರೀನ್ ಮೇಲೆ ತರಿಸ್ಬೋದು ಅಂತ ಅವ್ರಿಗೆ ಗೊತ್ತು. ಆದ್ರೆ ಹೇಗ್ ಬರುತ್ತೆ ಅನ್ನೋ ಒಂದು ಡೌಟ್ ಇತ್ತು. ಆದ್ರೂ ಈ ಸಿನಿಮಾ ಒಪ್ಕೊಂಡಿರೋಕೆ ಒಂದೇ ಒಂದು ಕಾರಣ, ಸುನೀಲ್ ಕುಮಾರ್ ದೇಸಾಯಿ ಅನ್ನೋ ಒಂದು ಡೈರೆಕ್ಟರ್. ವಿಷ್ಣು ಸರ್ ಯಾರ ಜೊತೆ ಆದ್ರೂ ಕೆಲಸ ಮಾಡಿ ಆ ಸಿನಿಮಾ ಸುಮಾರಾದ ಸಿನಿಮಾ ಆದರೆ ಅದೇ ಡೈರೆಕ್ಟರ್ ಆರ್ ಪ್ರೊಡ್ಯೂಸರ್ಗೆ ಇನ್ನೊಂದು ಸಿನಿಮಾ ಮಾಡಿ ಅವ್ರನ್ನ ಸಕ್ಸಸ್ ವೆಂಚರ್ ಅಲ್ಲಿ ಹೇಳೋರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು. ನಿಷ್ಕರ್ಷ ಸಿನಿಮಾ ಆಗುವಷ್ಟರಲ್ಲಿ ಜೊತೆಗೆ ವಾಕಿ ಟಾಕಿ ಅವು ಇವು ಅಂತೇಳಿ ಅವ್ರ ತಲೆ ಕೆಟ್ಟೋಗ್ಬಿಡ್ತು ಕೆಲವು ದಿನಕ್ಕೆ. ವಿಷ್ಣು ಸರ್ ಅವ್ರು ಆ್ಯಕ್ಚುಲಿ ತಾವು ಮಾಡೋ ಸಿನಿಮಾ ಏನು, ತಮ್ಮ ಪಾತ್ರ ಅನ್ನೋದ್ರ ಬಗ್ಗೆ ತುಂಬ ಕಾಳಜಿ ವಹಿಸ್ತಾರೆ ವಿಷ್ಣು ಸರ್. ವಿಷ್ಣು ಸರ್ಗೂ ಸಿನಿಮಾ ಮೇಲೆ ನಂಬಿಕೆ ಇಲ್ಲ. ಅವರು ಇವ್ರಿಗೆ ಬರೀ ಒಂದು ಟ್ಯಾಲೆಂಟೆಡ್ ಇವರು ಅಂತ ಒಂದು ನಂಬಿಕೆ ಮೇಲೆ ಡೇಟ್ಸ್ ಕೊಟ್ಟಿದ್ರು. ಸುನೀಲ್ ಕುಮಾರ್ ದೇಸಾಯಿ ಅವ್ರ ಡೈರೆಕ್ಷನ್ ಅಲ್ಲಿ ಸಂಘರ್ಷ ಸಿನಿಮಾ ಸುಮಾರಾಗೋಯ್ತು. ಬೆಳದಿಂಗಳ ಬಾಲೆ ಅನ್ನೋ ಸಿನಿಮಾ ಅರ್ಧದಲ್ಲೇ ನಿಂತಿದೆ. ಇವಾಗ ಈ ಸಿನಿಮಾ ಮಾಡಿದ್ರೇನೆ ಆ ಪ್ರೊಡ್ಯೂಸರ್ ಆ ಬೆಳದಿಂಗಳ ಬಾಲೆ ಸಿನಿಮಾಗೆ ಫಿನಾನ್ಸ್ ಮಾಡ್ತಾರೆ ಅಂತ ಗೊತ್ತಾಗಿ ವಿಷ್ಣುವರ್ಧನ್ ಅವರು ನಿಷ್ಕರ್ಷ ಸಿನಿಮಾನಲ್ಲಿ ಆಕ್ಟ್ ಮಾಡಕ್ಕೆ ಒಪ್ಕೊಂತಾರೆ. BC ಪಾಟೀಲ್ ಅವರು ವಿಷ್ಣುವರ್ಧನ್ ಅವ್ರ ಸಿನಿಮಾಗೆ ಫಿನಾನ್ಸ್ ಮಾಡಕ್ಕೆ ಯಾರು ರೆಡಿ ಇಲ್ಲ, ನಾನೇ ಪ್ರೊಡ್ಯೂಸ್ ಮಾಡಕ್ಕೆ ಮುಂದೆ ಬಂದೆ ಅಂತ ಅವ್ರು ಏನು ಹೇಳ್ತಾ ಇದಾರೋ ಅದಷ್ಟು ಸುಳ್ಳು. BC ಪಾಟೀಲ್ ಅವರೇ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇಲ್ಲದೆ ಇದ್ರು
ವಿಷ್ಣುವರ್ಧನ್ ಅವ್ರ ಬಗ್ಗೆ, ವಿಷ್ಣುವರ್ಧನ್ ಅವ್ರ ಸಿನಿಮಾಗಳ ಬಗ್ಗೆ ನಿಮಗಿಂತ ತುಂಬಾ ಚೆನ್ನಾಗಿ ಗೊತ್ತಿರೋರು ಲಕ್ಷಾಂತರ ಜನ ಇದ್ದಾರೆ. ಈ ತರ ಬುರುಡೆ ಬಿಟ್ಕೊಂಡು ನನ್ನಿಂದನೇ ವಿಷ್ಣುವರ್ಧನ್ ಅವ್ರ ಸಿನಿಮಾ ಸಕ್ಸಸ್ ಆಗಿದ್ದು, ವಿಷ್ಣುವರ್ಧನ್ ಅವ್ರ ಸಿನಿಮಾಗೆ ಫೈನಾನ್ಸ್ ಮಾಡಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ, ನಾನೇ ಬಂದು ಮಾಡಿದೆ ಅನ್ನೋ ಒಂದು ಡೈಲಾಗ್ ಎಲ್ಲ ಹೊಡಿತಾ ಇದಾರಲ್ಲ, ನಾಲಿಗೆನ ಬಿಗಿ ಹಿಡಿದು ಮಾತಾಡಿ. ನೀವು ಇದ್ದಿರುವಂತ ಇಂಡಸ್ಟ್ರಿನಲ್ಲಿ ನಮ್ಮವರು ಇದ್ದಾರೆ. ಚಿತ್ರರಂಗದಲ್ಲಿ ನಿಮ್ಗೆ ಏನ್ ಗೊತ್ತೋ ಅದರ ಅಪ್ಪನಷ್ಟು ತಿಳ್ಕೊಂಡಿರುವಂತ ಜನಗಳಿದ್ದಾರೆ. ನಿಮ್ಮ ಬೇಳೆನ ಬೇಯಿಸ್ಕೊಳ್ಳಕ್ಕೆ ಸುಳ್ಳು ಸುದ್ದಿನ ಹಬ್ಬಿಸ್ಬೇಡಿ. ನಿಮ್ಮ ನಾಲಿಗೆನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. BG ಪಾಟೀಲ್ ಅವರಿಗೆ ಸಿನಿಮಾ ಮಾಡ್ಬೇಕನ್ನೋದಿತ್ತು. ಸಿನಿಮಾ ಹೆಂಗ್ ಮಾಡ್ತಾರೆ ಏನನ್ನೋದು ಏನೂ ಗೊತ್ತಿರಲಿಲ್ಲ ಅವ್ರಿಗೆ. ಆ್ಯಕ್ಟಿಂಗು, ಡ್ರಾಮಾ ಆ್ಯಕ್ಟಿಂಗು ಅವೆಲ್ಲ ಗೊತ್ತಿತ್ತು, ಸಿನಿಮಾ ಆ್ಯಕ್ಟಿಂಗ್ ಗೊತ್ತಿರಲಿಲ್ಲ. ಕ್ಯಾಮ್ರಾ ಪ್ಲಸ್ ಆ್ಯಕ್ಟಿಂಗ್ ಇದು ಗೊತ್ತಿರಲಿಲ್ಲ. ಶೂಟಿಂಗಲ್ಲಿ ಅವ್ರಿಗೂ ಭಾರಿ ತಿಕ್ಕಾಟಗಳಾಗೋದು. ಅವರು ಇವ್ರು ಏನೇನೋ ಶಾರ್ಟ್ ಕಂಪೋಸ್ ಮಾಡ್ತಾ ಇದ್ರೆ ಅವರು ಅದಕ್ಕೆ ತಕ್ಕಂಗೆ ಆ್ಯಕ್ಟ್ ಮಾಡೋದು, ಪಾಸ್ ಮಾಡೋದು, ಇವೆಲ್ಲ ಕ್ಯಾಮರಾ ಲುಕ್ ಭಾಳ ಇಂಪಾರ್ಟೆಂಟ್ ಅನ್ನೋದು ಅವ್ರಿಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಸ್ವಲ್ಪ ಆಗಿದ್ದಾರೆ ಅವರು BG ಪಾಟೀಲ್ ಅವರು. ರಾಯರು ಬಂದರು ಮಾವನ ಮನೆಗೆ ಅನ್ನೋ ಸಿನಿಮಾ ಹೇಗಾಯ್ತು ಅಂತ ದ್ವಾರಕೇಶ್ ಅವರು ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅದರಲ್ಲಿ ದ್ವಾರಕೇಶ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಚಿತ್ರಂ ಸಿನಿಮಾದ ಕನ್ನಡ ರೀಮೇಕ್ ರೈಟ್ಸ್ ನ ನಾನು ಆವಾಗಲೇ ತಗೊಂಡ್ಬಿಟ್ಟಿದ್ದೆ. ವಿಷ್ಣುವರ್ಧನ್ ಅವ್ರನ್ನ ಇಟ್ಕೊಂಡು ಪ್ರೊಡ್ಯೂಸ್ ಮಾಡಬೇಕು ಅಂತ ಪ್ಲಾನು ಮಾಡಿದ್ದೆ. ನನಗೂ ಅವ್ರಿಗೂ ಆ ಕಥೆನ ನಾನು ಬೇರೆ ಯಾರಿಗೂ ಮಾಡಿಲ್ಲ. ಕಾರಣ ಆ ಸಿನಿಮಾ ಸೂಟ್ ಆಗೋದು ವಿಷ್ಣುವರ್ಧನ್ ಅವ್ರಿಗೆ ಮಾತ್ರನೇ. ಅದರಿಂದನೇ ಕಾಯ್ತಾ ಇದ್ದೆ. 90s ನಂತರ ಈ ಸಿನಿಮಾಗೆ ನಾನು ಫೈನಾನ್ಷಿಯಲ್ ಹುಡುಕೋವಾಗ ಆವಾಗ ಪ್ರೊಡ್ಯೂಸರ್ ಹೇಳಿದ್ದು, ನೀವು ಪ್ರೊಡ್ಯೂಸ್ ಮಾಡಕ್ ಹೋಗ್ಬೇಡಿ, ನೀವು ಬರೀ ಡೈರೆಕ್ಟ್ ಮಾಡಿ, ಪ್ರೊಡ್ಯೂಸ್ ನಾನ್ ಮಾಡ್ತೀನಿ, ಆದ್ರೆ ವಿಷ್ಣುವರ್ಧನ್ ಅವ್ರ ಕಾಲ್ ಶೀಟ್ ತಗೊಂಡ್ಬಂದ್ರೆ ಮಾತ್ರ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು ಅಂತ ದ್ವಾರಕೇಶ್ ಅವರು ಹೇಳಿದ್ದಾರೆ. ಸೊ ವಿಷ್ಣುವರ್ಧನ್ ಅವ್ರಿಗೆ ಮಾರ್ಕೆಟೇ ಇಲ್ಲ ಅಂದ್ಮೇಲೆ ಆ ಪ್ರೊಡ್ಯೂಸರ್ ವಿಷ್ಣುವರ್ಧನ್ ಅವ್ರ ಕಾಲ್ ಶೀಟ್ ತಗೊಂಡ್ಬನ್ನಿ ಅಂತ ದ್ವಾರಕೇಶ್ ಅವ್ರನ್ನ ಯಾಕೆ ಇನ್ಸಿಸ್ಟ್ ಮಾಡ್ತಾರೆ? ವಿಷ್ಣುವರ್ಧನ್ ಅವರು ಓಡೋ ಕುದುರೆರಿ 1972 ನಲ್ಲಿ ನಾಗರಹಾವ್ ಸಿನಿಮಾದ ಮೂಲಕ ಯಾವಾಗ ಒಂದು ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ರು, ಆಗಿಂದ ವಿಷ್ಣುವರ್ಧನ್ ಅವ್ರ ಸಿನಿಮಾಗಳಿಗೆ ಪ್ರೊಡ್ಯೂಸ್ ಮಾಡಕ್ಕೆ ಅವ್ರ ಫೈನಾನ್ಸ್ ಮಾಡಕ್ಕೆ ಜನಗಳು ಕಾಯ್ತಾ ಇರೋರು. 70s ಅಲ್ಲೇ ಆ ತರ ಇರಬೇಕಾದ್ರೆ ಇನ್ನು 90s ಅಲ್ಲಿ ಅವರ ಮಾರ್ಕೆಟ್ ಯಾವ ತರ ಇತ್ತು ಅಂತ ಗೊತ್ತಾ ನಿಮಗೆ? ಚಿತ್ರರಂಗಕ್ಕೆ ಬಂದು 20 ವರ್ಷ ಕಳೆದ್ರು. 70s ಅಲ್ಲಿ ಯಾವ ತರ ಇದ್ರು, 80s ಅಲ್ಲಿ ಯಾವ ತರ ಇದ್ರು, ಅದೇ ತರನೇ 90s 2000 2010 ವರೆಗೂ ಅವರ ಡಿಮ್ಯಾಂಡ್ ಆಗೇ ಇತ್ತು. ಸುಮ್ಮನೆ ಯಾರನ್ನು ಕೆಣಕಬೇಡಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.